ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮಿಗಾಗಿ ತುಂಬಾನೇ ಸ್ಪೆಷಲ್ ಆದ ಒಂದು ವಿಡಿಯೋ ತಂದಿದ್ದೀನಿ. ಈ ವಿಡಿಯೋ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಕಾಡ್ತಿರುವ ಒಂದು ಅತಿ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಆ ಪ್ರಶ್ನೆ ಯಾವುದು ಅಂತ ನಿಮಗೀಗಾಗ್ಲೇ ಗೊತ್ತಿದೆ. ಹೌದು, ನನ್ನ ಮದುವೆ ಯಾವಾಗಾಗತ್ತೆ? ಯಾವಾಗ ನನ್ನ ಲೈಫ್ಗೆ ಆ ಸ್ಪೆಷಲ್ ವ್ಯಕ್ತಿಯ ಎಂಟ್ರಿ ಆಗುತ್ತೆ? ನನ್ನ ಮದುವೆ ಬೇಗ ಆಗುತ್ತಾ ಅಥವಾ ಇನ್ನೂ ಕಾಯ್ಬೇಕಾ? ಈ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಿದ್ರೆ ನೀವು ಸರಿಯಾದ ಜಾಗದಲ್ಲಿದ್ದೀರಾ. ಇವತ್ತು ನಾವು ಯಾವುದೇ ಜಾತಕ ನೋಡ್ತಾ ಇಲ್ಲ, ಯಾವುದೇ ಕುಂಡಲಿ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಬದಲಾಗಿ ನಿಮ್ಮದೇ ಮನಸ್ಸಿನ ಶಕ್ತಿಯನ್ನ ಬಳಸಿ ನಿಮ್ಮದೇ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೆ ಉಪಪ್ರಜ್ಞಾ ಮನಸ್ಸಿನಲ್ಲಿ ಅಡಗಿರುವ ರಹಸ್ಯವನ್ನ ಹೊರಗೆ ತರ್ತಿದ್ದೇವೆ. ಹೌದು, ನೀವೀಗ ಮಾಡಲಿರುವ ಒಂದು ಚಿಕ್ಕ ಸಿಂಪಲ್ ಆಯ್ಕೆ ನಿಮ್ಮ ಮದುವೆಯ ಟೈಮಿಂಗ್ ಬಗ್ಗೆ ಒಂದು ದೊಡ್ಡ ಸತ್ಯವನ್ನ ರಿವೀಲ್ ಮಾಡಲಿದೆ. ಇದು ಜಸ್ಟ್ ರ್ಯಾಂಡಮ್ ಗೇಮ್ ಖಂಡಿತ ಅಲ್ಲ. ಇದು ನಿಮ್ಮ ಇಂಟ್ಯೂಷನ್ ಅಂದ್ರೆ ನಿಮ್ಮ ಅಂತಃಪ್ರಜ್ಞೆ ಆಧಾರಿತವಾದ ಪವರ್ಫುಲ್ ರೀಡಿಂಗ್. ಬ್ರಹ್ಮಾಂಡ ಅಂದ್ರೆ ಯೂನಿವರ್ಸ್ ನಮಗೆ ಯಾವಾಗ್ಲೂ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ, ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವತ್ತು ಈ 3 ವಸ್ತುಗಳಲ್ಲಿ ನೀವು ಒಂದನ್ನ ಆಯ್ಕೆ ಮಾಡಿದಾಗ ಆ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 90% ಜನರಿಗೆ ಈ ರೀಡಿಂಗ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಆದ್ರೆ ಈ ಟೆಸ್ಟ್ ಮಾಡೋಕೆ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ರೂಲ್ ಏನಂದ್ರೆ, ನಿಮ್ಮ ತಲೆಯನ್ನು ಹೆಚ್ಚು ಬಳಸ್ಬೇಡಿ, ಲಾಜಿಕ್ ಆಗಿ ಯೋಚನೆ ಮಾಡ್ಬೇಡಿ, ಕನ್ಫ್ಯೂಸ್ ಆಗ್ಬೇಡಿ. ನಿಮ್ಮ ಕಣ್ಮುಚ್ಚಿ ಒಂದು ಆಳವಾದ ಉಸಿರು ತೆಗೆದುಕೊಂಡು ಕಣ್ಣು ಬಿಟ್ಟಾಗ ನಿಮ್ಮ ಕಣ್ಣಿಗೆ, ನಿಮ್ಮ ಮನಸ್ಸಿಗೆ ಮೊದಲು ಯಾವುದು ಅಟ್ರಾಕ್ಟ್ ಆಗುತ್ತೋ ಅದನ್ನೇ ಆಯ್ಕೆ ಮಾಡಿ. ಯಾಕೆಂದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಆಲ್ರೆಡಿ ಎಲ್ಲ ವಿಷಯ ಗೊತ್ತಿರುತ್ತೆ. ಸರಿ, ಈಗ ಟೆಸ್ಟ್ ಶುರು ಮಾಡೋಣ. ಈಗ ನಿಮ್ಮ ಮುಂದೆ 3 ಅದ್ಭುತವಾದ ಆಯ್ಕೆಗಳು ಇವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಶಕ್ತಿಯಿದೆ. ಮೊದಲನೇ ಆಯ್ಕೆ ಒಂದು ಸುಂದರವಾದ ಹೊಳೆಯುವ ಉಂಗುರ, ಪ್ರೀತಿ ಮತ್ತು ಬದ್ಧತೆಯ ಸಂಕೇತ. ಎರಡನೇ ಆಯ್ಕೆ ಒಂದು ಪವಿತ್ರವಾದ ಸುಗಂಧ ಬೀರುವ ಹೂಮಾಲೆ, ಸಂಪ್ರದಾಯ ಮತ್ತು ಹೊಸ ಆರಂಭದ ಸಂಕೇತ. ಮೂರನೇ ಆಯ್ಕೆ ಒಂದು ದೈವಿಕವಾದ ದೇವಸ್ಥಾನದ ಗಂಟೆ, ಕರ್ಮ, ಭಕ್ತಿ ಮತ್ತು ದೈವ ಸಂಕಲ್ಪದ ಸಂಕೇತ. ಉಂಗುರ, ಹೂಮಾಲೆ ಅಥವಾ ದೇವಸ್ಥಾನದ ಗಂಟೆ, ಈ 3ರಲ್ಲಿ ಒಂದೇ ಒಂದು ಆಯ್ಕೆ ಮಾಡಿ. ಯಾವುದು ನಿಮ್ಮನ್ನು ತನ್ನತ್ತ ಸೆಳೀತಾ ಇದೆ ಅಂತ ಫೀಲ್ ಮಾಡಿ. ನಿಮ್ಮ ಆಯ್ಕೆ ಮಾಡಲು ನಾನೀಗ 10 ಸೆಕೆಂಡುಗಳ ಸಮಯ ಕೊಡ್ತೀನಿ. ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡಿ. 10, 9, 8, 7, 6, 5, 4, 3, 2, 1. ಸಮಯ ಮುಗಿಯಿತು. ನಿಮ್ಮ ಆಯ್ಕೆ ಮಾಡ್ಕೊಂಡಿದ್ದೀರಾ? ತುಂಬಾ ಒಳ್ಳೆಯದು. ನಿಮ್ಮ ಮನಸ್ಸಿನ ಆಯ್ಕೆಯನ್ನ ಬದಲಾಯಿಸಬೇಡಿ. ಈಗ ಒಂದೊಂದಾಗಿ ನಿಮ್ಮ ಮದುವೆಯ ಭವಿಷ್ಯ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲನೆಯದಾಗಿ ಆಪ್ಷನ್ 1. ಯಾರು ಆ ಹೊಳೆಯುವ ಉಂಗುರವನ್ನ ಆಯ್ಕೆ ಮಾಡಿದಿರೋ ನಿಮ್ಮ ರೀಡಿಂಗ್ ಶುರುವಾಗ್ತಾ ಇದೆ. ನೀವು ಉಂಗುರವನ್ನ ಆಯ್ಕೆ ಮಾಡಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ನಿಮ್ಮ ಮದುವೆ ತುಂಬಾ ಲೇಟ್ ಆಗೋದಿಲ್ಲ. ಹೌದು, ನಿಮ್ಮ ಲೈಫ್ನಲ್ಲಿ ಆಲ್ರೆಡಿ ಮ್ಯಾರೇಜ್ ಎನರ್ಜಿ ಆಕ್ಟಿವೇಟ್ ಆಗಿದೆ. ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಶಕ್ತಿಗಳು ನಿಮ್ಮ ಮದುವೆಯ ಕಡೆಗೆ ನಿಮ್ಮನ್ನ ಕೊಂಡೊಯ್ತಿವೆ. ನೀವೀಗ ಆಲ್ರೆಡಿ ಮೆಂಟಲಿ ರೆಡಿಯಾಗಿದ್ದೀರಾ. ಮದುವೆ ಅನ್ನೋ ಜವಾಬ್ದಾರಿ ತೆಗೆದುಕೊಳ್ಳಲು ನೀವು ಸಿದ್ಧರಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದ ಸಂಸಾರದ ಕನಸುಗಳು ಚಿಗುರೊಡಿತಿವೆ. ನಿಮಗೆ ಇರುವ ಒಂದು ಸ್ಟ್ರಾಂಗ್ ಇಂಡಿಕೇಶನ್ ಏನಂದ್ರೆ, ನಿಮ್ಮ ಮದುವೆ ಬರುವ 1 ಅಥವಾ 2 ವರ್ಷದ ಒಳಗೆ ಆಗುವ ಚಾನ್ಸಸ್ ತುಂಬಾನೇ ಹೆಚ್ಚಾಗಿದೆ. ಹೌದು, ಕೇವಲ 1 ಅಥವಾ 2 ವರ್ಷದೊಳಗೆ ನೀವು ಮದುವೆಯ ಮಂಟಪದಲ್ಲಿ ಇರಬಹುದು. ಕೆಲವರ ಲೈಫ್ನಲ್ಲಿ ಆಲ್ರೆಡಿ ಯಾರಾದ್ರೂ ಸ್ಪೆಷಲ್ ಪರ್ಸನ್ ಇರಬಹುದು, ಅಥವಾ ಬಹುಬೇಗ ಅಂದ್ರೆ ಮುಂದಿನ ಕೆಲವು ತಿಂಗಳುಗಳಲ್ಲೇ ನಿಮ್ಮ ಲೈಫ್ಗೆ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಆ ವ್ಯಕ್ತಿ ಬರುವ ವೇಗ ಹೇಗಿರುತ್ತೆ ಅಂದ್ರೆ ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ. ನಿಮ್ಮ ಮದುವೆ ಸಡನ್ ಆಗಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ದಿಢೀರಂತ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ರಪೋಸಲ್ ಬರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಡನ್ ಆಗಿ ಒಂದು ಒಳ್ಳೆ ಸಂಬಂಧ ಕೂಡಿ ಬರಬಹುದು. ಒಂದು ಬೆಳಗ್ಗೆ ಎದ್ದಾಗ ನಿಮ್ಮ ಲೈಫ್ ಸಂಪೂರ್ಣವಾಗಿ ಬದಲಾಗಿರುವ ಫೀಲ್ ನಿಮಗೆ ಆಗುತ್ತೆ. ನೀವು ಲವ್ ಮ್ಯಾರೇಜ್ ಆಗುವ ಅಥವಾ ಅರೇಂಜ್ಡ್ ಮ್ಯಾರೇಜ್ ಆದರೂ ಅದರಲ್ಲಿ ಪ್ರೀತಿ ಹುಟ್ಟಿ ಅರೇಂಜ್ಡ್ ಲವ್ ಮ್ಯಾರೇಜ್ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿವೆ. ಆದ್ರೆ ನಿಮಗೊಂದು ಇಂಪಾರ್ಟೆಂಟ್ ಅಡ್ವೈಸ್ ಇದೆ. ಯಾವುದೇ ಕಾರಣಕ್ಕೂ ಓವರ್ ಥಿಂಕಿಂಗ್ ಮಾಡಬೇಡಿ.
ತುಂಬಾ ಯೋಚ್ನೆ ಮಾಡಿ ನಿಮ್ಮ ತಲೆಯನ್ನ ನೀವೇ ಕೆಡಿಸ್ಕೊಳ್ಬೇಡಿ. ಅದು ಹಾಗಿರುತ್ತಾ, ಇದು ಹೀಗಿರುತ್ತಾ ಅಂತ ಚಿಂತೆ ಮಾಡ್ಬೇಡಿ. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಎಲ್ಲವೂ ಸರಿಯಾದ ಸಮಯಕ್ಕೆ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ನಿಮ್ಮ ಪ್ರೀತಿಯ ಲೈಫ್ ತುಂಬಾ ಸುಂದರವಾಗಿರಲಿದೆ. ಆಲ್ ದ ಬೆಸ್ಟ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಈಗ ಆಪ್ಷನ್ 2. ಯಾರು 2ನೇ ಆಯ್ಕೆಯಾದ ಪವಿತ್ರವಾದ ಹೂಮಾಲೆಯನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ರೀಡಿಂಗ್ ನೋಡೋಣ. ನೀವು ಹೂಮಾಲೆಯನ್ನು ಆಯ್ಕೆ ಮಾಡಿದ್ರೆ ನಿಮ್ಮ ಮದುವೆ ಸ್ವಲ್ಪ ಸ್ಲೈಟ್ ಆಗಿ ಡಿಲೇ ಆಗುವ ಸಾಧ್ಯತೆ ಇದೆ. ಆದ್ರೆ 1 ನಿಮಿಷ ಕಾಯಿರಿ. ಡಿಲೇ ಆಗ್ತಿದೆ ಅಂತೆ ಬೇಸರ ಮಾಡ್ಕೊಳ್ಬೇಡಿ. ಈ ಡಿಲೇ ನಿಮ್ಮ ಲೈಫ್ಗೆ ಬ್ಯಾಡ್ ಖಂಡಿತ ಅಲ್ಲ. ಬದಲಾಗಿ ಇದೊಂದು ಬ್ಲೆಸ್ಸಿಂಗ್, ಇದೊಂದು ಆಶೀರ್ವಾದ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ? ನಿಮ್ಮ ಲೈಫ್ನಲ್ಲಿ ಆ ರೈಟ್ ಪರ್ಸನ್ ನಿಮ್ಗೆ ಸರಿಯಾದ ಪರ್ಫೆಕ್ಟ್ ಆದ ವ್ಯಕ್ತಿ ಬರೋಕೆ ಯೂನಿವರ್ಸ್ ಸ್ವಲ್ಪ ಟೈಮ್ ತೆಗೆದುಕೊಳ್ತಿದೆ. ನಿಮ್ಗೆ ಯಾರೋ ಒಬ್ರು ಸಿಕ್ಕ್ರೆ ಸಾಕು ಅಂತ ಬ್ರಹ್ಮಾಂಡಕ್ಕಿಲ್ಲ. ನಿಮ್ಗೆ ಬೆಸ್ಟ್ ವ್ಯಕ್ತಿ ಸಿಗ್ಬೇಕು ಅನ್ನೋದು ಅದರ ಲೆಕ್ಕಾಚಾರ. ಇದು ನಿಮ್ಮ ಗ್ರೋತ್ ಟೈಮ್. ನೀವು ನಿಮ್ಮ ಲೈಫ್ನಲ್ಲಿ ಸೆಟಲ್ ಆಗೋದು, ನಿಮ್ಮ ಕೆರಿಯರ್ ಬಿಲ್ಡ್ ಮಾಡೋದು, ಹಣಕಾಸಿನ ವಿಚಾರದಲ್ಲಿ ಸ್ಟ್ರಾಂಗ್ ಆಗೋದು, ಇವುಗಳ ಮೇಲೆ ಮೊದಲು ಫೋಕಸ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನಿಮ್ಮ ಮದುವೆಯ ಟೈಮಿಂಗ್ ಹೆಚ್ಚಾಗಿ 2 ವರ್ಷದಿಂದ 4 ವರ್ಷದ ಒಳಗೆ ಆಗುವ ಚಾನ್ಸಸ್ ಇದೆ. ಈ ಸಮಯವನ್ನು ನಿಮ್ಮನ್ನು ನೀವು ಬೆಳೆಸಿಕೊಳ್ಳಲು ಬಳಸಿ. ಯಾಕೆಂದ್ರೆ ನಿಮ್ಮ ಲೈಫ್ಗೆ ಬರುವ ನಿಮ್ಮ ಪಾರ್ಟ್ನರ್ ತುಂಬಾ ಮೆಚ್ಯೂರ್ ಆದ ಮತ್ತು ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇರುವ ವ್ಯಕ್ತಿಯಾಗಿರ್ತಾರೆ. ಅವರ ಜೊತೆಗಿನ ನಿಮ್ಮ ರಿಲೇಶನ್ಶಿಪ್ ನಿಧಾನವಾಗಿ ಶುರುವಾದ್ರೂ ಅದು ಕಲ್ಲಿನಂತೆ ಸ್ಟ್ರಾಂಗ್ ಆದ ಬಾಂಡ್ ಆಗಿರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ನಿಮ್ಮ ಮದುವೆ 2 ಕುಟುಂಬಗಳ ಒಪ್ಪಿಗೆಯ ಮೇರೆಗೆ ಫ್ಯಾಮಿಲಿ ಅಪ್ರೂವಲ್ ಜೊತೆ ಒಂದು ಸುಂದರವಾದ ಸಮಾರಂಭದ ಮೂಲಕ ನಡೆಯುವ ಚಾನ್ಸಸ್ ಹೆಚ್ಚು. ಇಲ್ಲಿ ತಂದೆ ತಾಯಿಯ ಆಶೀರ್ವಾದ, ನೆಂಟರಿಷ್ಟರ ಖುಷಿ ಎಲ್ಲವೂ ಇರುತ್ತೆ. ಹಾಗಾಗಿ ನೆನಪಿಡಿ, ಯೂನಿವರ್ಸ್ ನಿಮ್ಗೆ ಬೆಸ್ಟ್ ಮ್ಯಾಚ್ ಕೊಡೋಕೆ ವೇಟ್ ಮಾಡ್ತಿದೆ. ಆದ್ರಿಂದ ಡಿಲೇ ಡಿನೈ ಅಲ್ಲ, ತಡವಾಗಿದೆ ಮದುವೆ ಆಗಲ್ಲ ಅಂತಲ್ಲ, ಬದಲಾಗಿ ಬೆಸ್ಟ್ ಸಿಗುತ್ತೆ ಅಂತ ಅರ್ಥ. ತಾಳ್ಮೆ ಇರ್ಲಿ. ಈಗ ಕೊನೆಯದಾಗಿ ಆಪ್ಷನ್ 3. ಯಾರು 3ನೇ ಆಯ್ಕೆಯಾದ ದೇವಸ್ಥಾನದ ಗಂಟೆಯನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ರೀಡಿಂಗ್ ಬಗ್ಗೆ ಮಾತನಾಡೋಣ. ನೀವು ಈ ಆಯ್ಕೆಯನ್ನು ಮಾಡಿದ್ರೆ ನಿಮ್ಮ ಕೇಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸಾಮಾನ್ಯರಂತೆ ನಿಮ್ಮ ಲೈಫ್ ಇಲ್ಲ. ನಿಮ್ಮ ಮದುವೆ ಸಂಪೂರ್ಣವಾಗಿ ಡೆಸ್ಟಿನಿ ಬೇಸ್ಡ್ ಆಗಿದೆ. ಇದು ವಿಧಿ ಬರಹ. ಇದು ಕೇವಲ 2 ದೇಹಗಳ ಮಿಲನ ಅಲ್ಲ, ಇದು 2 ಆತ್ಮಗಳ ಜನ್ಮಾಂತರದ ಕನೆಕ್ಷನ್. ನಿಮ್ಮ ಲೈಫ್ನಲ್ಲಿ ಕೆಲವು ಕಾರ್ಮಿಕ್ ಲೆಸನ್ಸ್ ಕರ್ಮದ ಪಾಠಗಳು ಕಂಪ್ಲೀಟ್ ಆಗಬೇಕು. ನೀವು ಕೆಲವು ವಿಷಯಗಳನ್ನು ಕಲಿಬೇಕು, ಕೆಲವು ಅನುಭವಗಳನ್ನು ಪಡಿಬೇಕು. ಆಮೇಲೆ ಮಾತ್ರ ನಿಮ್ಮ ಲೈಫ್ನಲ್ಲಿ ಮದುವೆ ಅನ್ನೋ ಪವಿತ್ರ ಘಟ್ಟ ಶುರುವಾಗುತ್ತೆ. ಇದರಿಂದಾಗಿ ನಿಮ್ಮ ಮದುವೆ ಸ್ವಲ್ಪ ಲೇಟ್ ಆಗುವ ಸಾಧ್ಯತೆ ಇದೆ. 3ರಿಂದ 5 ವರ್ಷ ಅಥವಾ ಅದಕ್ಕಿಂತ ನಂತರ ಕೂಡ ಆಗಬಹುದು. ಆದ್ರೆ ದಯವಿಟ್ಟು ಭಯಪಡಬೇಡಿ ಅಥವಾ ಬೇಸರ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನಿಮ್ಮ ಮದುವೆ ಒಮ್ಮೆ ಆದ್ರೆ ಅದು ವೆರಿ ಪವರ್ಫುಲ್ ಮತ್ತು ಮೀನಿಂಗ್ಫುಲ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ಗೆ ಎಂಟ್ರಿ ಕೊಟ್ಟ ಮೇಲೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ತವೆ.
ಇದೊಂದು ಸ್ಪಿರಿಚುವಲ್ ಕನೆಕ್ಷನ್ ಇರುವ ಮದುವೆ. ಅಂದ್ರೆ ಅವರಿಗೂ ಮತ್ತು ನಿಮ್ಗೂ ಪದಗಳಲ್ಲಿ ವಿವರಿಸಲಾಗದಂಥ ಒಂದು ಆತ್ಮೀಯತೆ ಇರುತ್ತೆ. ಅವರು ನಿಮ್ಮ ಹಳೆಯ ಗಾಯಗಳನ್ನು ಮಾಯ ಮಾಡ್ತಾರೆ, ನಿಮ್ಮ ಲೈಫ್ಗೆ ಒಂದು ಹೊಸ ಅರ್ಥ ಕೊಡ್ತಾರೆ. ಆದ್ರಿಂದ ನಿಮಗಿರುವ ಒಂದೇ ಒಂದು ಇಂಪಾರ್ಟೆಂಟ್ ಅಡ್ವೈಸ್ ಅಂದ್ರೆ ಪೇಷನ್ಸ್, ತಾಳ್ಮೆ, ತುಂಬ ತಾಳ್ಮೆ ಇರಬೇಕು. ದೇವರ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ನಿಮ್ಮ ಟೈಮ್ ಡೆಫಿನೆಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಮದುವೆಯ ಟೈಮಿಂಗ್ ಬಗ್ಗೆ ಯೂನಿವರ್ಸ್ ಕೊಟ್ಟ ಸಿಗ್ನಲ್ಸ್. ಈಗ ನನಗೊಂದು ಪ್ರಶ್ನೆ ಇದೆ. ನಿಮ್ಮ ಆಯ್ಕೆಯ ಪ್ರಕಾರ ಈ ರಿಸಲ್ಟ್ ನಿಮ್ಗೆ ಮ್ಯಾಚ್ ಆಯ್ತಾ? ನಿಮ್ಮ ಮನಸ್ಸಿಗೆ ಹತ್ತಿರ ಅಂತ ಅನ್ನಿಸ್ತಾ? ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆಯ್ಕೆ ಯಾವುದಾಗಿತ್ತು? ಉಂಗುರನಾ, ಹೂಮಾಲೆನಾ ಅಥವಾ ದೇವಸ್ಥಾನದ ಗಂಟೆನಾ? ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನು ಪ್ರತಿಯೊಬ್ಬರ ಕಾಮೆಂಟನ್ನು ಓದ್ತೇನೆ ಮತ್ತು ಲೈಕ್ ಮಾಡ್ತೇನೆ. ಮತ್ತು ಒಂದು ಮುಖ್ಯವಾದ ವಿಷಯ, ಇದು ಕೇವಲ ಒಂದು ಜನರಲ್ ರೀಡಿಂಗ್ ಮಾತ್ರ. ನಿಮ್ಮ ಲೈಫ್ನ, ನಿಮ್ಮ ಜಾತಕದ ಎಕ್ಸಾಕ್ಟ್ ಮ್ಯಾರೇಜ್ ಟೈಮಿಂಗ್, ನಿಮ್ಮ ಪಾರ್ಟ್ನರ್ನ ಡೀಟೇಲ್ಸ್, ಅವರ ಸ್ವಭಾವ ಹೇಗಿರುತ್ತೆ, ಲವ್ ಲೈಫ್ ಹೇಗಿರುತ್ತೆ, ಈ ಎಲ್ಲದರ ಬಗ್ಗೆ ನಿಮ್ಮ ಸ್ವಂತ ಜಾತಕ ಅಥವಾ ಸಂಖ್ಯೆಗಳ ಆಧಾರದ ಮೇಲೆ ಇನ್ನಷ್ಟು ನಿಖರವಾಗಿ ತಿಳಿದುಕೊಳ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನೀವು ನನ್ನ ಬಳಿ ಪರ್ಸನಲ್ ರೀಡಿಂಗ್ ಕೂಡ ಮಾಡಿಸ್ಕೊಳ್ಬಹುದು. ಹೌದು, ಪರ್ಸನಲ್ ರೀಡಿಂಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನನ್ನ ವಾಟ್ಸಾಪ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಮೆಸೇಜ್ ಮಾಡುವ ಮೂಲಕ ನೀವು ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು. ಕೊನೆಯದಾಗಿ ಒಂದು ಮಾತು ನೆನಪಿರ್ಲಿ, ಎಲ್ಲರಿಗೂ ಲೈಫ್ನಲ್ಲಿ ಟೈಮಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಒಬ್ರಿಗೆ ಬೇಗ ಮದುವೆ ಆಯಿತು ಅಂತ ನಿಮ್ಗೂ ಆಗ್ಬೇಕು ಅಂತ ಇಲ್ಲ. ನಿಮ್ಮ ಲೈಫ್ನ ಜರ್ನಿ ಬೇರೆ, ಅವರ ಜರ್ನಿ ಬೇರೆ. ಹಾಗಾಗಿ ಡಿಲೇ ಅಂದ್ರೆ ಫೇಲ್ಯೂರ್ ಖಂಡಿತ ಅಲ್ಲ. ರೈಟ್ ಪರ್ಸನ್ ರೈಟ್ ಟೈಮ್ನಲ್ಲಿ ಸರಿಯಾದ ಜಾಗದಲ್ಲಿ ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ನಿಮ್ಮ ಡೆಸ್ಟಿನಿ, ನಿಮ್ಮ ವಿಧಿಬರಹ ಆಲ್ರೆಡಿ ಬರೆಯಲ್ಪಟ್ಟಿದೆ. ನೀವು ಕೇವಲ ಕಾಮಾಗಿ, ನೆಮ್ಮದಿಯಿಂದ ನಿಮ್ಮ ಲೈಫ್ನ ದಾರಿಯಲ್ಲಿ ಮುಂದೆ ಸಾಗಿ. ಇಂತಹ ಇನ್ನಷ್ಟು ಪವರ್ಫುಲ್ ಆದ ನಿಮ್ಮ ಲೈಫ್ನ ಸತ್ಯಗಳನ್ನು ತಿಳಿಸುವ ರೀಡಿಂಗ್ಸ್ ಮತ್ತು ವಿಡಿಯೋಗಳು ಬೇಕಾದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಲೈಫ್ನ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಇನ್ನಷ್ಟು ಅದ್ಭುತವಾದ ಸೀಕ್ರೆಟ್ಸ್ಗಳನ್ನು ರಿವೀಲ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ.